ರಂಜಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು GDS ವೇಕೆನ್ಸಿನ 20ನೇ ತಾರೀಕು ಜನವರಿ 20 ಅಂದರೆ ಇವತ್ತು ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ದೆ. ಆದರೆ ಅದು ರಿಲೀಸ್ ಆಗಿಲ್ಲ ಇನ್ನೂ ಕೂಡ. ಗೊತ್ತಿಲ್ಲ ಇವತ್ತು ಸಂಜೆವರೆಗೂ ಕೂಡ ಟೈಮ್ ಇದೆ ಅಥವಾ ಡಿಲೇ ಆದ್ರೂ ಕೂಡ 2 ರಿಂದ 3 ದಿನ ಅಥವಾ ಜಾಸ್ತಿ ಅಂತಂದರೆ 1 ವಾರ ಡಿಲೇ ಆಗ್ಬೋದಷ್ಟೇ. ಆದರೆ ಖಂಡಿತವಾಗ್ಲೂ ಬಿಟ್ಟೇ ಬಿಡ್ತಾರೆ, ನೀವೇನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಾನು GDS ವೇಕೆನ್ಸಿ ಬಗ್ಗೆ ಏನು ವೀಡಿಯೋಸ್ ಮಾಡಿದ್ದೆ ಅದಕ್ಕೆ ತುಂಬಾ ಕಮೆಂಟ್ಸ್ ಬರ್ತಾಯಿತ್ತು. ಅದಕ್ಕೆ ಒಂದು ಕ್ಲಾರಿಟಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಎಲ್ಲರೂ ಏನು ಮೆಸೇಜ್ ಮಾಡ್ತಾಯಿದ್ದಾರೆ ಅಂತಂದರೆ ನಂದು 95% ಇದೆ, 96% ಇದೆ, 85 ಇದೆ, 75 ಇದೆ, ಆ ಕ್ಯಾಟಗರಿ ಇದೆ, ನಾನು ಅಪ್ಲೈ ಮಾಡ್ಬೋದಾ ಅಂತ ಮೆಸೇಜ್ ಮಾಡ್ತಾಯಿದ್ದಾರೆ, ಕಮೆಂಟ್ ಮಾಡ್ತಾಯಿದ್ದಾರೆ. ನಿಮ್ಮದು ಎಷ್ಟಾದರೂ ಪರ್ಸೆಂಟೇಜ್ ಇರಲಿ, ನಿಮ್ಮದು 10th ಪಾಸ್ ಆಗಿದೆ ಅಂತ ಅಂದರೆ ದಯವಿಟ್ಟು ಅಪ್ಲೈ ಮಾಡಿ. ಯಾಕೆ ಅಂತಂದರೆ ಇಲ್ಲಿ ಫೀಸ್ ಕೂಡ ಕಡಿಮೆ ಇರುತ್ತೆ, ಜಸ್ಟ್ 100 ರೂಪೀಸ್ ಇರುತ್ತೆ, ಎಲ್ಲೆಲ್ಲೋ ಹೋಗುತ್ತೆ 100 ರೂಪೀಸು. ಚಿಂತೆ ಮಾಡೋದಕ್ಕೆ ಹೋಗಬೇಡಿ, ಲೇಡೀಸಿಗಂತೂ 0 ರೂಪೀಸು. ದಯವಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಇದು ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ, ಅದು ಮೆರಿಟ್ ಲಿಸ್ಟ್ ಮೇಲೆ ಸಿಗೋದ್ರಿಂದ ಅಪ್ಲೈ ಮಾಡಿ. ಇನ್ನೊಂದು ಏನಾಗುತ್ತೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಡಿವಿಷನ್ಗೆ ಅಪ್ಲೈ ಮಾಡಿರ್ತೀರ, ನಿಮ್ಮ ಡಿಸ್ಟಿಕಲ್ಲಿ ಅಪ್ಲೈ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ. ಬೇರೆಯವರು ಈಗ ನಿಮ್ಮದು 95% ಇದೆ ಅಂತಂದರೆ ಬೇರೆಯವ್ರದ್ದು 96, 97 ಇದ್ದಾಗ ಅವರಿಗೆ ಸಿಗತ್ತೆ. ಆದರೆ ನಿಮ್ಮ ಡಿಸ್ಟಿಕಲ್ಲಿ 95 ಒಳಗಡೆ ಇರೋವಂಥವ್ರು ಮಾತ್ರ ಅಪ್ಲೈ ಮಾಡಿದ್ದಾರೆ, ನಿಮ್ಗಿಂತ ಜಾಸ್ತಿ ಇರೋವಂಥವ್ರು ಅಪ್ಲೈ ಮಾಡಿಲ್ಲ ಅಂತಂದರೆ ಖಂಡಿತ ನಿಮಗೆ ಸಿಗತ್ತೆ. ಇಲ್ಲಿ ಕಟ್ ಆಫ್ ಇಷ್ಟೇ ಇರುತ್ತೆ ಅನ್ನೋ ಅಂತ ಆ ರೀತಿಯಾಗಿ ಇಲ್ಲ. ಅಂದರೆ ಆ ಡಿವಿಷನಲ್ಲಿ ಹೈಯೆಸ್ಟ್ ಯಾರ್ದಿರುತ್ತೆ ಅವರಿಗೆ ಸಿಗತ್ತೆ. ಮತ್ತು ಇನ್ನೊಂದು ಏನಂದರೆ ಪ್ರಿಫ್ರೆನ್ಸಸ್ ಇರುತ್ತೆ ನಿಮಗೆ. ಒಂದು ನೀವು ಎಷ್ಟು ಬೇಕಾದರೂ ಆ ಡಿವಿಷನಲ್ಲಿ ಇರೋವಂಥ ಪ್ಲೇಸಸ್ ಎಲ್ಲನೂ ಕೂಡ ಕೊಡ್ಬೋದು, ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಪ್ರಿಫ್ರೆನ್ಸ್ ವೈಸ್ ಹೋಗುತ್ತೆ. ಇವಾಗ ಜಾಸ್ತಿ ಇರೋರಿಗೆ ಫಸ್ಟ್ ಪ್ರಿಫ್ರೆನ್ಸಲ್ಲಿ ಅವ್ರು ಯಾವ್ದು ಕೊಟ್ಟಿರ್ತಾರೆ ಅದು ಸಿಗುತ್ತೆ, ಸೆಕೆಂಡಲ್ಲಿ ಇನ್ನೊಬ್ರಿಗೆ ಸಿಗುತ್ತೆ. ಆ ಥರ ನಿಮಗೆ ಪ್ರಿಫ್ರೆನ್ಸ್ ವೈಸು ಕೂಡ ಸಿಗ್ತಾ ಹೋಗುತ್ತೆ. ಸೊ ಇಷ್ಟೇ ಪರ್ಸೆಂಟೇಜ್ ಇದ್ದರೆ ಸೆಲೆಕ್ಟ್ ಆಗುತ್ತೆ, ಇಷ್ಟಿದ್ರೆ ಸೆಲೆಕ್ಟ್ ಆಗೋದಿಲ್ಲ ಅಂತ ಏನೂ ಇಲ್ಲ, ಓಕೆನಾ. ನೀವು ಪರ್ಸೆಂಟೇಜ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳೋದಕ್ಕೆ ಹೋಗಬೇಡಿ. ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ 99% ಇದೆ ಅಂತ ಅಂದ್ಕೊಳ್ಳಿ. ನೀವು ಒಂದು ಡಿವಿಷನ್ಗೆ ಅಪ್ಲೈ ಮಾಡಿರ್ತೀರ, ಅಲ್ಲಿಗೆ 99.1% ಇರೋವಂಥವ್ರು ಅಪ್ಲೈ ಮಾಡಿರ್ತಾರೆ ಅಂತಂದರೆ ಅವರಿಗೆ ಸಿಗುತ್ತೆ, 99 ಇರೋವಂಥವ್ರಿಗೆ ಸಿಗೋದಿಲ್ಲ. ಅದೇ ಇನ್ನೊಂದು ಕಡೆ ಇನ್ನೊಂದು ಪ್ಲೇಸಿಗೆ 85 ಇರೋವಂಥವ್ರು ಅಪ್ಲೈ ಮಾಡಿದ್ದಾರೆ, ಅದಕ್ಕಿಂತ ಜಾಸ್ತಿ ಇರೋವಂಥವ್ರು ಯಾರೂ ಅಪ್ಲೈ ಮಾಡಿಲ್ಲ, 84, 83 ಇರೋವಂಥವ್ರು ಅಪ್ಲೈ ಮಾಡಿದ್ದಾರೆ ಅಂತಂದರೆ 85 ಇರೋವಂಥವ್ರಿಗೆ ಸಿಗುತ್ತೆ. ಈ ರೀತಿಯಾಗಿ ಸೆಲೆಕ್ಷನ್ ಆಗುವಂಥದ್ದು. ಹಾಗಾಗಿ ನೀವು ಪರ್ಸಂಟೇಜ್ ಇಷ್ಟೇ ಇರಬೇಕು ಅಂತ ಹೇಳಿ ತಿಳ್ಕೊಳ್ಬೇಡಿ. 100 ರೂಪೀಸ್ ಅಷ್ಟೇ ಫೀಸ್ ಇರೋವಂಥದ್ದು. ಇಲ್ಲ ಅಂತಂದರೆ ಫ್ರೀಯಾಗಿ ಅಪ್ಲೈ ಮಾಡ್ಕೊಳ್ಬೋದು, ಲೇಡೀಸ್ SC ST ಎಲ್ಲ. ಹಾಗಾಗಿ ದಯವಿಟ್ಟು ಅಪ್ಲೈ ಮಾಡ್ಕೊಳ್ಳಿ ಅಂತ ನಾನು ತಿಳಿಸ್ತೀನಿ. ಮತ್ತು ಇನ್ನೊಂದು ಏನಂತ ಅಂದರೆ, ನಾವು ಯಾವ ಡಿವಿಷನ್ಗೆ ಅಪ್ಲೈ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ. ನಾನು ಹೇಳೋದಿಷ್ಟೇ, ನೀವು ಎಲ್ಲಿರ್ತೀರಾ ಅದೇ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡ್ಕೊಳ್ಳಿ. ಡಿವಿಷನ್ ಅಂದರೆ ಏನಿಲ್ಲ, ಡಿಸ್ಟಿಕ್ ವೈಸ್ ರಿಲೀಸ್ ಮಾಡ್ತಾರೆ, ಅದೇ ಡಿಸ್ಟಿಕ್ಕಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಇಲ್ಲಿ ಸ್ಯಾಲ್ರಿ ತುಂಬ ಹೈ ಆಗಿರೋದಿಲ್ಲ. ಸೊ ಹೌದು ಸಿಗುತ್ತೆ, ಬೇಸಿಕ್ಕು ಚೆನ್ನಾಗಿ ಸಿಗುತ್ತೆ, 18,000 to 20,000 BPMಗೆ ಸಿಗುತ್ತೆ. ಹಾಗೆ ABPMಗೆ 16,000ವರೆಗೂ ಸಿಗುತ್ತೆ. ಅದು ಬೇರೆ ಕಡೆ ಹೋಗ್ಬಿಟ್ಟು ಅಲ್ಲಿ ಬಾಡಿಗೆ ಎಲ್ಲ ಕಟ್ಟಿ ನಿಮಗೆ ದುಡ್ಡು ಉಳಿಯೋದು ಕಡಿಮೆ ಆಗುತ್ತೆ, ಸೇವಿಂಗ್ಸು ಕಡಿಮೆ ಆಗುತ್ತೆ. ಅದಕ್ಕಿಂತ ಬೇರೆ ಜಾಬ್ ಮಾಡಿದ್ರೇ ಒಳ್ಳೆಯದಾಗುತ್ತೆ. ಬಟ್ ನೀವು ಅಪ್ಲೈ ಮಾಡೋದಿದ್ರೆ ಮಾಡ್ಕೊಳ್ಳಿ ಬೇರೆ ಕಡೆ. ಯಾಕೆಂತಂದರೆ ಒಂದೇ ವರ್ಷಕ್ಕೆ ನೀವು ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡ್ಕೊಳ್ಬೋದು. ಹಾಗಾಗಿ ನಿಮಗೆ ಕನ್ವೀನಿಯೆಂಟಾಗಿ ಯಾವ ಕಡೆ ಇರುತ್ತೆ ಅಲ್ಲಿಗೆ ಅಪ್ಲೈ ಮಾಡ್ಕೊಳ್ಳಿ. ನಾನು ಹೇಳೋದಿಷ್ಟೇ, ನೀವು ಇರೋವಂಥ ಪ್ಲೇಸಿಗೆ ಹತ್ರ ಇರೋವಂಥದ್ದು 40 to 50 ಕಿಲೋಮೀಟರ್ಸ್ ಒಳಗಡೆ ಇರೋವಂಥ ಪ್ಲೇಸಸ್ಗೆ ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಬರೋವಂಥ ಅಮೌಂಟ್ ಅಷ್ಟೂ ಕೂಡ ಉಳಿತಾಯ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ಸೆಲೆಕ್ಟ್ ಮಾಡಿಕೊಂಡು ನೀವು ಪ್ಲೇಸಸ್ಗೆ ಅಪ್ಲೈ ಮಾಡ್ಕೊಳ್ಬೋದು. ಇಲ್ಲ ಪರವಾಗಿಲ್ಲ, ದೂರ ಆದರೂ ಪರವಾಗಿಲ್ಲ, ನಾನು ವೇಕೆನ್ಸಿ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿಗೆ ಅಪ್ಲೈ ಮಾಡ್ತೀನಿ ಮತ್ತು ಟ್ರಾನ್ಸ್ಫರ್ನ ತೊಗೊಳ್ತೀನಿ ಅಂತ ಅಂದರೆ ಅದನ್ನು ಕೂಡ ನೀವು ಮಾಡ್ಬೋದು. ಸೊ ನಾನು ಹೇಳ್ದಾಗೆ ನಿಮ್ಮ ಡಿಸ್ಟಿಕ್ಕಲ್ಲೇ ಆದಷ್ಟು ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಒಳ್ಳೆಯದಾಗೋದು. ಸೊ ಈ ಥರ ನೀವು ಅಪ್ಲೈ ಮಾಡಬೇಕಾಗತ್ತೆ. ಪರ್ಸೆಂಟೇಜ್ ನಾನು ಹೇಳಿದ್ನಲ್ಲ, ಪರ್ಸೆಂಟೇಜ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ಬಿಟ್ಟ ತಕ್ಷಣ ವಿಡಿಯೋ ಮಾಡಿ ತಿಳಿಸ್ತೀನಿ. ಆ ಓಪನ್ ಆದ ತಕ್ಷಣ ನೀವು ಅಪ್ಲೈ ಮಾಡಿ. ನಾನು ಅಪ್ಲೈ ಮಾಡೋದ್ರ ಬಗ್ಗೆನೂ ಕೂಡ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ಕೊಡ್ತೀನಿ, ಓಕೆನಾ.
ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಜಿ ಡಿ ಎಸ್ದು ಫುಲ್ ಪ್ರೋಸೆಸ್ ಏನಿದೆ ಅದು ಮುಗಿಯೋವರೆಗೂ ಕೂಡ ಅದರ ರಿಲೇಟೆಡ್ ನಾನು ವೀಡಿಯೋಸ್ ಹಾಕ್ತಾನೇ ಇರ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಯೂಸ್ ಆಗುತ್ತೆ. ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಜಿ ಡಿ ಎಸ್ ರಿಲೇಟೆಡ್ ಏನೇ ಕ್ವಶನ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ವೀಡಿಯೋನ ಮಾಡ್ತೀನಿ. ಇಲ್ಲ ಅಂತಂದರೆ ಅಲ್ಲೇ ಕ್ಲಾರಿಟಿನ ಕೊಡ್ತೀನಿ. ಥ್ಯಾಂಕ್ ಯು.